ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿಯಲ್ಲಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸ್ಯಾಟ್ ಪೇಪರ್ 2 ಅಲ್ಲಿ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಫಿಸಿಕ್ಸ್ ಭೌತಶಾಸ್ತ್ರ, ಅದರಲ್ಲಿ ಎನರ್ಜಿ ಆ್ಯಂಡ್ ವರ್ಕ್, ಶಕ್ತಿ ಮತ್ತು ಕೆಲಸ. ಅದರಲ್ಲಿ ಫಸ್ಟ್ ಕ್ವಶನ್, ಇವುಗಳಲ್ಲಿ ಕನಿಷ್ಠ ಕೆಲಸ ನಡೆದಿರುವುದನ್ನು ಸೂಚಿಸುವ ಚಿತ್ರ ಯಾವುದಂತ? ಕನಿಷ್ಠ ಕೆಲಸ ನಡೆದಿರುವುದನ್ನು ಸೂಚಿಸುವ ಚಿತ್ರ. ದ ಫಿಗರ್ ದಟ್ ಶೋಸ್ ಮಿನಿಮಮ್ ವರ್ಕ್ ಡನ್ ಈಸ್. ಸೊ ಆನ್ಸರ್ ಇಲ್ಲಿ ABCD 4 ಆಪ್ಷನ್ಸ್ ಇದೆ. ಇದರಲ್ಲಿ ಕನಿಷ್ಠ ಕೆಲಸ ನಡೆದಿರುವುದನ್ನು ಯಾವ ಸೂಚಿಸುತ್ತೆ? ಸೊ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಆಪ್ಷನ್ ಎ ಅನ್ನೋದು ಆನ್ಸರ್ ಆಗಿದೆ. ಕನಿಷ್ಠ ಕೆಲಸ ನಡೆದಿರುವುದನ್ನು ಸೂಚಿಸುವ ಚಿತ್ರ ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಹೇಳಿಕೆ ಎ. ಮಿಕ್ಸರನ್ನು ಕೆಲ ನಿಮಿಷ ಬಳಸಿದಾಗ ಉತ್ಪತ್ತಿಯಾಗುವ ಉಷ್ಣದಿಂದ ಬಟ್ಟಲು ಬಿಸಿಯಾಗುತ್ತದೆ. ಕಾರಣ ಆರ್. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿಯಾಗಿ ಮಿಕ್ಸರ್ ಬಟ್ಟಲು ಬಿಸಿಯಾಗಿದೆ. ಸೊ ಹೇಳಿಕೆ ಮತ್ತು ಕಾರಣ ಏನಾಗಿದೆ? ಎ ಹೇಳಿಕೆಗೆ ಆರ್ ಸರಿಯಾದ ಕಾರಣವಾಗಿದೆ. ಸೊ ಈ ಹೇಳಿಕೆಗೆ ಕಾರಣ ಏನಾಗಿದೆ? ಸರಿಯಾಗಿದೆ. ಹಾಗಾಗಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಎ ಹೇಳಿಕೆಗೆ ಆರ್ ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ ಎ. ಎ ಬೌಲ್ ಗೆಟ್ಸ್ ಹೀಟೆಡ್ ಬೈ ದ ಹೀಟ್ ಜನರೇಟೆಡ್ ವೆನ್ ದ ಮಿಕ್ಸರ್ ಈಸ್ ಯೂಸ್ಡ್ ಫಾರ್ ಫ್ಯೂ ಮಿನಿಟ್ಸ್. ರೀಸನ್: the mixer bowl is heated by heat generated due to friction. Answer option A. R is the right reason for statement A is the answer. ಪ್ರಶ್ನೆ 3. ಒಬ್ಬನು 14 kg ತೂಕವಿರುವ LPG ಸಿಲಿಂಡರನ್ನು ಮೆಟ್ಟಿಲಿನ ಮೂಲಕ 12 ಮೀಟರ್ ಚಲಿಸಿ ಮೊದಲ ಅಂತಸ್ತಿಗೆ ಒಯ್ಯುತ್ತಾನೆ. ಹಾಗಾದರೆ ನಡೆದ ಕೆಲಸ G = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಸಿ 1680 ಜೌಲ್. ಎ ಪರ್ಸನ್ ಕ್ಯಾರೀಸ್ 15 kg LPG ಸಿಲಿಂಡರ್ ಥ್ರೂ ಸ್ಟೆಪ್ಸ್ ಅಪ್ ಟು 12 ಮೀಟರ್ ಟು ದ ಫಸ್ಟ್ ಫ್ಲೋರ್. ದ ವರ್ಕ್ ಡನ್ ಈಸ್ G = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದ ಆನ್ಸರ್ ಈಸ್ 1680 ಜೌಲ್. ಇದಕ್ಕೆ ಫಾರ್ಮುಲಾನ ಯೂಸ್ ಮಾಡಿ ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಕೆಲಸ ಆ ಫಾರ್ಮುಲಾ ಇದೆಯಲ್ಲ ಅದನ್ನ ಯೂಸ್ ಮಾಡಬೇಕು. ಪ್ರಶ್ನೆ 4. ಸಾಗರ ಉಷ್ಣಶಕ್ತಿಯಿಂದ ವಿದ್ಯುತ್ ತಯಾರಿಸಲು ಸಂಶೋಧನಾ ಸಂಸ್ಥೆಯೊಂದು PQRSಗಳೆಂಬ 4 ದ್ರವಗಳನ್ನು ಆಯ್ದುಕೊಂಡಿದೆ. ಇವುಗಳ ಕುದಿ ಬಿಂದುಗಳು ಕ್ರಮವಾಗಿ 200K, 150K, 210K, 145Kಗಳಾಗಿವೆ. ಟರ್ಬೈನ್ ತಿರುಗಿಸಲು ಬಳಸಬಹುದಾದ ಅತಿ ಸೂಕ್ತ ದ್ರವ ಯಾವುದು? PQRS ಅಲ್ಲಿ ಟರ್ಬೈನನ್ನು ತಿರುಗಿಸಲಿಕ್ಕೆ ಬಳಸಬಹುದಾದ ಅತಿ ಸೂಕ್ತ ದ್ರವ ಯಾವುದಂದರೆ ಆನ್ಸರ್ ಆಪ್ಷನ್ ಡಿ ಎಸ್ ಆಗಿದೆ. ಇಂಗ್ಲೀಷ್ ಇದೆ, ಸೇಮ್ ಇದೆ, ಕನ್ನಡ ಮತ್ತು ಇಂಗ್ಲೀಷ್. ಇದು ಇಂಗ್ಲೀಷಲ್ಲಿರುತ್ತೆ, ಇದು ಕನ್ನಡದಲ್ಲಿರುತ್ತೆ. ಎರಡು ಹೇಳೋಕ್ಕಾಗಲ್ಲ, ಒಂದನ್ನು ಹೇಳ್ತಾ ಹೋಗ್ತೀನಿ. ಸೊ 4ನೇ ಪ್ರಶ್ನೆಗೆ ಆಪ್ಷನ್ ಡಿ ಎಸ್ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 5. ಒಂದು ಮಗು ಉಯ್ಯಾಲೆಯಲ್ಲಿ ಆಡುತ್ತಿದೆ. ಇಲ್ಲಿ ಪ್ರಚನ್ನ ಶಕ್ತಿ ಗರಿಷ್ಠವಾಗಿರುವುದು ಯಾವುದು? ಉಯ್ಯಾಲೆಯು ಮಧ್ಯಭಾಗದಲ್ಲಿದ್ದಾಗ, ಉಯ್ಯಾಲೆಯು ಹಿಂಭಾಗದಿಂದ ಕೆಳಕ್ಕೆ ಚಲಿಸುವಾಗ, ಉಯ್ಯಾಲೆಯು ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಗರಿಷ್ಠ ಎತ್ತರಕ್ಕೆ ಚಲಿಸಿದಾಗ, ಉಯ್ಯಾಲೆಯು ನಿಶ್ಚಲವಾಗಿದ್ದಾಗ.
ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲಿ ಅತಿ ಹೆಚ್ಚು ಗರಿಷ್ಠ ಪ್ರಚನ ಶಕ್ತಿ ಇರುತ್ತೆ ಅಂತ. ಸಂಗ್ರಹವಾದ ಶಕ್ತಿ ಎಲ್ಲಿರುತ್ತಪ್ಪ ಅಂದರೆ ಉಯ್ಯಾಲೆ ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಗರಿಷ್ಠ ಎತ್ತರಕ್ಕೆ ಹೋದಾಗ, ಎತ್ತರಕ್ಕೆ ಚಲಿಸಿದಾಗ ಅಲ್ಲಿ ಪ್ರಚನ ಶಕ್ತಿ ಗರಿಷ್ಠವಾಗಿರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 6. ದಿನಕ್ಕೆ 8 ಗಂಟೆಗಳಂತೆ 1 ತಿಂಗಳಲ್ಲಿ 96 kWh ಕಿಲೋವ್ಯಾಟ್ ಅವರ್ ವಿದ್ಯುತ್ತನ್ನು ಒಂದು ರೆಫ್ರಿಜರೇಟರ್ ಬಳಸಿದೆ. ಅದರ ವಿದ್ಯುತ್ ಸಾಮರ್ಥ್ಯ ಎಷ್ಟು? 8 ಗಂಟೆಗಳಂತೆ 1 ತಿಂಗಳಲ್ಲಿ 96 ಕಿಲೋವ್ಯಾಟ್ ಪರ್ ಅವರ್ನ ಬಳಸ್ತಾ ಇದೆ, ಕಿಲೋವ್ಯಾಟ್ ಅವರನ್ನು. ಸೊ ಅದರ ವಿದ್ಯುತ್ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಆನ್ಸರು ಆಪ್ಷನ್ ಡಿ 400 ವ್ಯಾಟ್, 400 ವ್ಯಾಟ್ ಆಗುತ್ತೆ. ಸೊ 6ನೇ ಪ್ರಶ್ನೆಗೂ ಸಹ ಫಾರ್ಮುಲಾ ಬಳಸಿ ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ. 7ನೇ ಪ್ರಶ್ನೆ. ಕೆಲಸ ನಡೆದಿರುವುದನ್ನು ಸೂಚಿಸುವ ಒಂದು ಸಂದರ್ಭ. ಸೊ ಯಾವುದರಲ್ಲಿ ಕೆಲಸ ಆಗಿದೆ ಅಂತ. ಕೈಯನ್ನು ವೃತ್ತಾಕಾರದಲ್ಲಿ ತಿರುಗಿಸಿದಾಗ, ಪುಸ್ತಕವನ್ನು ತಳ್ಳಿದಾಗ, ವೃತ್ತಪತ್ರಿಕೆ ಓದುವಾಗ, ಗಿಡಗಳಿಗೆ ನೀರುಣಿಸಿದಾಗ. ಸೊ ಇಲ್ಲಿ ಕೆಲಸ ನಡೆದಿರುವುದನ್ನು ಸೂಚಿಸುವ ಸಂದರ್ಭ. ಪುಸ್ತಕವನ್ನು ತಳ್ಳಿದಾಗ ಪುಸ್ತಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗುತ್ತೆ, ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ. ಆಗ ಕೆಲಸ ಆಗಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 8. 15 kg ಭಾರದ ತಳ್ಳುವ ಗಾಡಿಯನ್ನು 2 ಮೀಟರ್/ಸೆಕೆಂಡ್² ವೇಗೋತ್ಕರ್ಷದಿಂದ ತಳ್ಳಿದಾಗ 50 ಮೀಟರ್ ದೂರ ಚಲಿಸಿದರೆ ನಡೆದ ಕೆಲಸ ಎಷ್ಟು? 15 kg ಭಾರದ ತಳ್ಳುಗಾಡಿಯನ್ನು 2 ಮೀಟರ್/ಸೆಕೆಂಡ್² ವೇಗೋತ್ಕರ್ಷದಿಂದ ತಳ್ಳಿದಾಗ 50 ಮೀಟರ್ ದೂರ ಚಲಿಸಿದರೆ ನಡೆದ ಕೆಲಸ ಎಷ್ಟು ಅಂತ ಇದೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ ಎ 15 ಕಿಲೋ ಜೌಲ್. ಆಪ್ಷನ್ ಎ 15 ಕಿಲೋ ಜೌಲ್. 9ನೇ ಪ್ರಶ್ನೆ. ಇಲ್ಲಿ ಎ ಬಿ ಸಿ ಗುಂಡುಗಳು ಕ್ರಮವಾಗಿ 5 ಮೀಟರ್, 4 ಮೀಟರ್, 6 ಮೀಟರ್ ಎತ್ತರದಲ್ಲಿವೆ. ಇವುಗಳಲ್ಲಿಯ ಪ್ರಚನ್ನ ಶಕ್ತಿಯ ಏರಿಕೆ ಕ್ರಮದ ಜೋಡಣೆ. ಅಂದರೆ ಯಾವುದರಲ್ಲಿ ಹೆಚ್ಚು ಪ್ರಚನ್ನ ಶಕ್ತಿ ಇರುತ್ತೆ ಅದರ ಏರಿಕೆ ಕ್ರಮದಲ್ಲಿ ಬರಿಬೇಕು. ಸೊ ಚಿಕ್ಕದ್ರಿಂದ ದೊಡ್ಡದನ್ನು ಬರಿತಾ ಹೋಗಬೇಕು. 9ನೇ ಪ್ರಶ್ನೆಗೆ ಉತ್ತರ. ಸೊ ಯಾವುದು ಆನ್ಸರು ಆಪ್ಷನ್ ಡಿ ACB, ಪ್ರಚನ್ನ ಶಕ್ತಿಯ ಏರಿಕೆ ಕ್ರಮದ ಜೋಡಣೆ. ಆಪ್ಷನ್ ಡಿ ACB. ಸೊ ACBಯಲ್ಲಿ ಕಡಿಮೆ ಇರುತ್ತೆ, ಸಿಯಲ್ಲಿ ಪ್ರಚನ್ನ ಶಕ್ತಿ ಅದಕ್ಕಿಂತ ಕಡಿಮೆ ಇರುತ್ತೆ. ಎಯಲ್ಲಿ ಪ್ರಚನ್ನ ಶಕ್ತಿ ಕಡಿಮೆ ಇರುತ್ತೆ, ಅದಕ್ಕಿಂತ ಹೆಚ್ಚು ಸಿಯಲ್ಲಿರುತ್ತೆ, ಅದಕ್ಕಿಂತ ಹೆಚ್ಚು ಬಿಯಲ್ಲಿರುತ್ತೆ ಪ್ರಚನ್ನ ಶಕ್ತಿ. ಯಾಕೆ ಇದರಲ್ಲಿ ಹೆಚ್ಚಿರುತ್ತೆ ಅಂದರೆ ಇಲ್ಲಿ ವೇಟ್ ಜಾಸ್ತಿ ಇದೆ, ಹಾಗಾಗಿ ಪ್ರಚನ್ನ ಶಕ್ತಿ ಹೆಚ್ಚಾಗಿದೆ. ಸೊ ಏರಿಕೆ ಕ್ರಮದ ಜೋಡಣೆ ಮಾಡಿದಾಗ ಇಲ್ಲಿ ACB ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಮತ್ತು ಕೆಲಸ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ 9 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಲೈಟ್, ಬೆಳಕು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.